ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಸಾರಿ, ನಾನು ವಾಯ್ಸ್ ಹುಷಾರಿಲ್ಲದೆ ಇರೋ ಕಾರಣದಿಂದ ನನ್ನ ವಾಯ್ಸ್ ಚೇಂಜ್ ಆಗಿದೆ. ಬಟ್ ತುಂಬ ದಿವಸ ಆಗಿತ್ತಲ್ಲ ಸ್ಟೋರಿ ಹಾಕಿ, ಅದಕ್ಕೆ ಹಾಕ್ತಾಯಿದ್ದೀನಿ. ಆಯಿತಾ, ನೀಟಾಗಿ ವಾಯ್ಸ್ ಕ್ಲಿಯರಾಗಿ ಬರಲಿಲ್ಲ ಅಂದರೆ ಸಹಕರಿಸಿ ಪ್ಲೀಸ್. ಬನ್ನಿ, ಸೋಲುತ್ತಿದೆ ಮನಸ್ಸು ಏಕೋ ನಿನ್ನಡೆಗೆ ಮುಂದುವರೆದ ಕತೆ ಶುರು ಮಾಡೋಣ. ಅನಯ ಕ್ಯಾಬಿನ್ ಒಳಗೆ ಬಂದ ಎಲ್ಲರೂ ಕ್ಯಾಬಿನ್ ನೋಡಿ ದಂಗಾಗಿದ್ದರು. ಸುಳ್ಳಲ್ಲ. ಸೀಮಾ ಕೂಡ ಅವಳ ಕ್ಯಾಬಿನ್ ನೋಡಿ ಹೊಟ್ಟೆ ಕಿಚ್ಚು ಪಟ್ಟುಕೊಳ್ಳುತ್ತಲೇ ವಾವ್, ಎಷ್ಟು ಚೆನ್ನಾಗಿದೆ ಈ ಕ್ಯಾಬಿನ್ ಎಂದು ಕ್ಯಾಬಿನ್ ಪೂರ್ತಿ ಓಡಾಡುತ್ತಾ ನೋಡುತ್ತಿದ್ದಳು. ಸಾನು ಅಂತೂ ಖುಷಿಯಿಂದ, ಅನು ಎಷ್ಟು ಚೆನ್ನಾಗಿದೆ ಅಲ್ವಾ ನೀನು ಕ್ಯಾಬಿನ್, ಒಳ್ಳೆ ನನಗೆ ಫ್ಲವರ್ ಗಾರ್ಡನ್ ಒಳಗಡೆ ಬಂದಿರುವ ಥರ ಫೀಲ್ ಆಗ್ತಾ ಇದೆ ಗೊತ್ತಾ ಎಂದು ಹೇಳುತ್ತಾಳೆ. ಅಭಿ ಮಾತ್ರ ಏನೆಂದು ಮಾತನಾಡದೆ ಪೂರ್ತಿ ಕಾನ್ಸಂಟ್ರೇಷನ್ನಿಂದ ಅವಳ ಕ್ಯಾಬಿನನ್ನು ನೋಡುತ್ತಿದ್ದ. ಅಮ್ಮು, ಬನ್ನಿ ಎಲ್ಲರೂ ಇಲ್ಲಿ ಕುಳಿತುಕೊಳ್ಳಿ ಬನ್ನಿ ಎಂದು ಸೋಫಾ ಮೇಲೆ ಮೂವರನ್ನು ಕೂರಿಸುತ್ತಾಳೆ. ಕೂರಿಸಿದ ನಂತರ ಅನಯ, ಅಭಿ, ಸೀಮಾ, ಸಾನು, ನಿಮಗೆ ಕುಡಿಯೋಕೆ ತಿನ್ನೋಕೆ ಏನೇನು ಬೇಕು ಹೇಳಿ ಎಂದು ಕೇಳುತ್ತಾಳೆ. ಅವಳು ಹಾಗೆ ಕೇಳಿದ್ದೆ ಅಭಿ ಮುಜುಗರ ಪಟ್ಟುಕೊಳ್ಳದೆ ಐ ಹ್ಯಾವ್ 1 ಕ್ಯಾಪಚಿನೋ ವೆಜ್ ಚೀಸ್ ಸ್ಯಾಂಡ್ವಿಚ್ ವಿತ್ ಫ್ರೆಂಚ್ ಫ್ರೈಸ್ ಎಂದು ಹೇಳುತ್ತಾನೆ. ಸೀಮಾ ಕೂಡ ಅಭಿ ಏನು ಆರ್ಡರ್ ಮಾಡಿದ್ದಾನೋ ನನಗೂ ಅದೇ ಸಾಕು ಎಂದು ಹೇಳುತ್ತಾಳೆ. ಅನಯ ಸಾನ್ವಿ ಕಡೆ ನೋಡುತ್ತಾ, ಸಾನು ನಿನಗೆ ಏನು ಬೇಕು ಎಂದು ಕೇಳುತ್ತಾಳೆ. ಅದಕ್ಕೆ ಸಾನು, ನನಗೇನು ಬೇಡ ಅನಯ ಎಂದು ಹೇಳಲು ಅಮ್ಮು, ಯಾಕೆ ಸಾನು ಹಾಗೆ ಏನು ಬೇಡ, ಅವರಿಬ್ಬರು ಆರ್ಡರ್ ಮಾಡಿದ್ದಾರಲ್ವಾ, ನೀನು ಏನಾದರೂ ಮಾಡು ಎಂದು ಕೇಳುತ್ತಾಳೆ. ಸಾನು ಮುಜುಗರ ಪಟ್ಟುಕೊಳ್ಳುತ್ತಾ, ಸರಿ ಅವರು ಏನು ಹೇಳಿದ್ರೋ ನನಗೂ ಅದೇ ಸಾಕು ಎಂದು ಹೇಳುತ್ತಾಳೆ. ಅನಯ ಕ್ಯಾಬಿನ್ನಲ್ಲಿದ್ದ ಲ್ಯಾಂಡ್ ಫೋನ್ ತೆಗೆದುಕೊಂಡು ಅಮ್ಮು ಕ್ಯಾಫಿಟೇರಿಯಾಗೆ ಡಯಲ್ ಮಾಡಿ ಫೋನ್ ರಿಸೀವ್ ಆಗುತ್ತಲೇ ಅವರು ಹೇಳಿದ್ದ ಆರ್ಡರ್ ಜೊತೆಗೆ ಅನಯ ಮತ್ತು ತನಗೂ ಏನು ಬೇಕು ಎಂದು ಸಹ ಆರ್ಡರ್ ಮಾಡಿ ಫೋನ್ ಇಡುತ್ತಾಳೆ. ಅನಯ, ನಿಮಗೆ ಬೋರ್ ಆಗ್ತಾ ಇದೆಯಾ, ಆರ್ಡರ್ ಬರುವವರೆಗೂ ನೀವು ಬೇಕಾದರೆ ನಮ್ಮ ಆಫೀಸನ್ನು ನೋಡಬಹುದು ಎಂದು ಹೇಳುತ್ತಾಳೆ. ಅವಳ ಮಾತನ್ನು ಕೇಳಿಸಿಕೊಂಡ ಮೂವರು, ಅದರಲ್ಲಿ ಅಭಿ ಮೊದಲು ಎದ್ದು ನಿಂತು, ಸರಿ ಅನು, ಬಾ ನೀನು ನಮಗೆ ನಿನ್ನ ಆಫೀಸ್ ತೋರಿಸು ಆಯಿತಾ, ಬೇಗ ಬೇಗ ನಡೀರಿ, ಎಲ್ಲ ಆಫೀಸ್ ನೋಡಿಕೊಂಡು ಬರೋಣ ಎಂದು ಎಲ್ಲ ಅನಯನ ಕ್ಯಾಬಿನ್ನಿಂದ ಆಚೆ ಬರುತ್ತಾರೆ. ಇತ್ತ ಮೀಟಿಂಗ್ ಹಾಲ್ಗೆ ಬಂದ ಸಮಯ್ ಒಳಗೆ ಬಂದು ನೋಡಲು ಅಜಿತ್ರವರು ಅಲ್ಲಿ ಚೇರ್ ಮೇಲೆ ಕುಳಿತುಕೊಂಡಿದ್ದರು. ಒಳಗೆ ಬಂದ ಸಮಯ್, ಗುಡ್ ಆಫ್ಟರ್ನೂನ್ ಸರ್ ಎಂದು ಹೇಳುತ್ತಾನೆ. ಅಜಿತ್ರವರು ವೆರಿ ಗುಡ್ ಆಫ್ಟರ್ನೂನ್, ಬನ್ನಿ ಕುಳಿತುಕೊಳ್ಳಿ ಎಂದು ಕರೆಯುತ್ತಾರೆ. ಅವರ ಬಳಿ ಬಂದ ಸಮಯ್ ಬಂದು ಚೇರ್ ಮೇಲೆ ಕುಳಿತುಕೊಳ್ಳುತ್ತಾನೆ. ಅವನು ಕುಳಿತುಕೊಳ್ಳುತ್ತಲೇ ಅಜಿತ್ರವರು, ಸಮಯ್, ಈ ವಿಷಯ ಬಗ್ಗೆ ನಿಮಗೆ ಏನನ್ನಿಸುತ್ತಿದೆ, ನನಗೆ ಯಾಕೋ ಈ ವಿಷಯ ನಾವು ಅಂದುಕೊಂಡಷ್ಟು ಸುಲಭ ಇಲ್ಲ ಅಂತ ಅನಿಸುತ್ತಿದೆ. ಇಲ್ಲಿ ನಮ್ಮ ಬೆನ್ನ ಹಿಂದೆ ನಮಗೆ ಸಂಚು ಮಾಡುತ್ತಿದ್ದಾರೆ ಎಂದು ಸಹ ಗೊತ್ತಾಗುತ್ತಿದೆ, ಆದರೆ ಯಾರು ಎಂದು ಮಾತ್ರ ತಿಳಿಯುವುದು ಬಾಕಿ. ಅಜಿತ್ರವರ ಮಾತನ್ನು ಕೇಳಿಸಿಕೊಂಡ ಸಮಯ್, ಸರ್, ನೀವು ಹೇಳುತ್ತಿರುವುದು ನಿಜ ಸರ್, ಯಾರು ಅನಯ ಮ್ಯಾಮ್ನ ಟಾರ್ಗೆಟ್ ಮಾಡುತ್ತಿದ್ದಾರೆ, ಅದು ಯಾರೆಂದು ಈಗ ಕಂಡುಹಿಡಿಯಬೇಕಾಗಿದೆ. ನಿಮಗೆ ಏನನಿಸುತ್ತಿದೆ ಸರ್, ಈ ಹಿಂದೆ ಯಾರಾದರೂ ಅನಯ ಮ್ಯಾಮ್ ಜೊತೆ ಹೀಗೆ ನಡೆದುಕೊಳ್ಳಲು ಪ್ರಯತ್ನಪಟ್ಟಿದ್ದಾರಾ ಎಂದು ಕೇಳುತ್ತಾನೆ. ಅಜಿತ್ರವರು ನೆನೆಸಿಕೊಳ್ಳುತ್ತಾ, ಇಲ್ಲ ಸಮಯ್, ಯಾವತ್ತೂ ಈ ರೀತಿ ಆಗಿಲ್ಲ, ಇದೇ ಮೊದಲು. ಮತ್ತೆ ಸಮಯ್, ಇನ್ನು ಮುಂದೆ ಅನಯನನ್ನು ಒಬ್ಬಳನ್ನೇ ಬಿಟ್ಟು ನೀವು ಎಲ್ಲೂ ಹೋಗುವ ಹಾಗಿಲ್ಲ. ಪ್ಲೀಸ್ ಸಮಯ್, ನಿಮ್ಮನ್ನು ನಂಬಿ ನಾನು ಅನಯನನ್ನು ಇಲ್ಲೇ ಬಿಟ್ಟು ಹೋಗುತ್ತಿದ್ದೇನೆ. ಪ್ಲೀಸ್ ಅವಳನ್ನು ಹುಷಾರಾಗಿ ನೋಡಿಕೊಳ್ಳಿ. ಇಷ್ಟು ದಿನ ಕಂಪನಿಯನ್ನು ನೀವು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದೀರಾ. ಇನ್ನು ಮುಂದೆ ಕಂಪನಿ ಜೊತೆ ಅನಯನನ್ನು ಸಹ ನೋಡಿಕೊಳ್ಳುತ್ತೀರಾ ಎಂದು ಸಮಯ್ ಮುಖವನ್ನು ನೋಡುತ್ತಾ ಹೇಳುತ್ತಾರೆ. ಅವರು ಹಾಗೆ ಹೇಳಿದ್ದು ಸಮಯ್ಗೆ ಅರ್ಥವಾಗಲಿಲ್ಲ. ಅದು ಸರ್, ನೀವು ಏನು ಹೇಳ್ತಾ ಇದ್ದೀರಾ, ನನಗೆ ಏನೊಂದು ಸರಿಯಾಗಿ ಅರ್ಥವಾಗುತ್ತಿಲ್ಲ ಎಂದು ಹೇಳುತ್ತಾನೆ. ಅವನ ಮಾತನ್ನು ಕೇಳಿದ ಅಜಿತ್ ಅವರು ನಿಗೂಢವಾದ ನಗು ಬೀರುತ್ತಾ, ಏನೂ ಇಲ್ಲ, ನೀವು ಜಸ್ಟ್ ಅವಳನ್ನು ಹುಷಾರಾಗಿ ನೋಡಿಕೊಳ್ಳಿ ಎಂದು ಹೇಳುತ್ತಾರೆ. ಅದಕ್ಕೆ ಸಮಯ್, ಸರ್, ನಾನು ನನ್ನ ಕೈಲಾದ ಪ್ರಯತ್ನವನ್ನು ಮಾಡುತ್ತೇನೆ, ಆದಷ್ಟು ಅನಯ ಮ್ಯಾಮ್ ಜೊತೆಯಲ್ಲೇ ಇರುತ್ತೇನೆ ಎಂದು ಹೇಳುತ್ತಾನೆ. ಅವನ ಮಾತು ಕೇಳಿ ಅಜಿತ್ಗೆ ಮನಸ್ಸಿಗೆ ಈಗ ನೆಮ್ಮದಿಯಾಗಿತ್ತು. ಅಭಿ, ಸೀಮಾ, ಸಾನು, ಅಮ್ಮು, ಅನಯ ಪೂರ್ತಿ ಆಫೀಸೆಲ್ಲ ನೋಡಿಕೊಂಡು ಮತ್ತೆ ಅನಯ ಕ್ಯಾಬಿನ್ ಬಳಿ ಬಂದು
ಕ್ಯಾಬಿನ್ ಒಳಗೆ ಬಂದು ಕುಳಿತುಕೊಳ್ಳುತ್ತಾರೆ. ಕುಳಿತುಕೊಳ್ಳುತ್ತಲೇ ಅವಳು ಆರ್ಡರ್ ಮಾಡಿದ್ದ ಫುಡ್ ಸಹ ಬಂದಿತ್ತು. ಎಲ್ಲ ಆರ್ಡರ್ ತೆಗೆದುಕೊಂಡು ಎಲ್ಲರೂ ಚೆನ್ನಾಗಿ ಹೊಟ್ಟೆ ತುಂಬ ತಿಂದು ಅಭಿ ಸೀಮಾ ಬಾಯ್ ಗಾಯ್ಸ್, ನಾಳೆ ಕಾಲೇಜಿನಲ್ಲಿ ಸಿಗೋಣ ಎಂದು ಹೇಳಿ ಹೊರಟು ಹೋಗುತ್ತಾರೆ. ಅಮ್ಮು, ಸಾನು ಯು ಡೋಂಟ್ ವರಿ, ನಾನು ಮತ್ತೆ ಅನಾಯ ಹೋಗುವಾಗ ನಿನ್ನನ್ನು ಮನೆಗೆ ಡ್ರಾಪ್ ಮಾಡಿ ಹೋಗುತ್ತೇವೆ ಆಯ್ತಾ ಎಂದು ಹೇಳುತ್ತಾಳೆ. ಅದಕ್ಕೆ ಸಾನು ಆಯಿತು ಎಂದು ಹೇಳಿ ಕ್ಯಾಬಿನಿನಲ್ಲಿ ಕುಳಿತುಕೊಳ್ಳುತ್ತಾಳೆ. ಸಾನ್ವಿಗೆ ಒಳಗೊಳಗೆ ಭಯ ಶುರುವಾಗಿತ್ತು. ತನ್ಮಯ್ ಮತ್ತು ಸಮಯ್ ಆಫೀಸಿನಲ್ಲಿ ಕೆಲಸ ಮಾಡುತ್ತಿದ್ದದ್ದು. ಇದುವರೆಗೂ ಸಮಯ್ ಮತ್ತು ತನ್ಮಯ್ ಕಣ್ಣಿಗೆ ಸಾನು ಬಿದ್ದಿರುವುದಿಲ್ಲ. ಆದರೆ ಈಗ ಅಪ್ಪಿತಪ್ಪಿ ಸಮಯ್ ಕಣ್ಣಿಗೆ ಬಿದ್ದರೆ ಖಂಡಿತ ನನಗೆ ಪ್ರಶ್ನೆ ಮಾಡುತ್ತಾನೆ. ಅಣ್ಣ, ನೀನು ಇಲ್ಲಿ ಏನು ಮಾಡುತ್ತಿದ್ದೀಯಾ ಎಂದು ಕೇಳಿದರೆ ಏನು ಹೇಳುವುದು ಎಂದು ಯೋಚಿಸುತ್ತಾ ಸುಮ್ಮನೆ ಕುಳಿತುಕೊಂಡಿದ್ದಳು. ಅಷ್ಟರಲ್ಲಿ ಕ್ಯಾಬಿನ್ ನಾಕ್ ಆಗಿತ್ತು. ಅನಯ ಎಸ್ ಕಮಿಂಗ್ ಎಂದು ಹೇಳುತ್ತಾಳೆ. ಅವಳು ಹಾಗೆ ಹೇಳಿದ್ದೆ. ಸಮಯ್ ಡೋರ್ ಓಪನ್ ಮಾಡಿ ಒಳಗೆ ಬಂದಿದ್ದ. ಒಳಗೆ ಬಂದ ಸಮಯ್ ಸುತ್ತಮುತ್ತ ನೋಡದೆ ಸೀದಾ ಅನಯ ಎದುರುಗಡೆ ಹೋಗಿ ನಿಂತು, ಅನು ಅವರೇ ತಗೊಳ್ಳಿ, ಈ ಫೈಲ್ ತುಂಬ ಇಂಪಾರ್ಟೆಂಟ್, ಇದನ್ನು ನೀವು ಡೀಟೇಲ್ ಆಗಿ ಸ್ಟಡಿ ಮಾಡಿ ಏನು ಹೇಳುತ್ತಾನೆ. ಅನಯ ಫೈಲ್ ಪಡೆದುಕೊಂಡು ಥ್ಯಾಂಕ್ಸ್ ಸಮಯ್ ಅವರೇ ಎಂದು ಹೇಳುತ್ತಾಳೆ. ಅದಕ್ಕೆ ಸಮಯ್ ಇಟ್ಸ್ ಓಕೆನು ಎಂದು ಹೇಳಿ ಕ್ಯಾಬಿನಿನಿಂದ ಆಚೆ ಹೋಗುವ ಸಲುವಾಗಿ ತಿರುಗಳು ಒಂದು ಕ್ಷಣ ಆಶ್ಚರ್ಯದಿಂದ ಸೋಫಾನನ್ನೇ ನೋಡುತ್ತಿದ್ದ. ಸಾನು ಗಾಬರಿಯಿಂದ ಮುದುರಿ ಅಮ್ಮು ಹಿಂದೆ ಕುಳಿತುಕೊಂಡು ಇಣುಕಿ ನೋಡುತ್ತಿದ್ದಳು. ಸಮಯ್ ಒಂದು ನಿಮಿಷ ಮತ್ತೆ ಅನಯ ಕಡೆ ತಿರುಗಿ, ಅನಯ ಅವರೇ, ಅಲ್ಲಿ ಸೋಫಾ ಮೇಲೆ ಕೂತಿರೋದು ನನ್ನ ತಂಗಿ ಸಾನು ತಾನೇ ಎಂದು ಕೇಳುತ್ತಾನೆ. ಅವನು ಹಾಗೆ ಕೇಳಿದ್ದೆ. ಅನಯ ನಗು ಬಂದರೂ ತಡೆದುಕೊಂಡು, ಇಲ್ಲಪ್ಪ, ಸಾನು ಯಾಕೆ ಇಲ್ಲಿಗೆ ಬರುತ್ತಾಳೆ ಸಮಯವರೇ ಎಂದು ಹೇಳುತ್ತಾಳೆ. ಅವನು ಮತ್ತೆ ತಿರುಗಿ ನೋಡಲು ಸಾನು ತನ್ನ ಮುಖವನ್ನು ಅಮ್ಮು ಬೆನ್ನ ಹಿಂದೆ ಮುಚ್ಚಿಕೊಂಡು ಕುಳಿತುಕೊಂಡಿದ್ದಳು. ಸಾನು ನಿಧಾನಕ್ಕೆ ಮಾತನಾಡುತ್ತಾ, ಲೇ ಅಮ್ಮು, ನಿನ್ನ ಮಾತು ಕಟ್ಕೊಂಡು ಬಂದಿದ್ದಕ್ಕೆ ನೋಡಿದಾ ಏನಾಯಿತು ಅಂತ ಎಂದು ಹೇಳಿ ಇನ್ನು ಅವಳ ಬೆನ್ನಿಗೆ ಮುಖ ಒದಗಿಸಿ ಕುಳಿತುಕೊಳ್ಳುತ್ತಾಳೆ. ಸೌಮ್ಯ ಅಂದು ಕರಣ್ ಜೊತೆ ಇಂಟಿಮೇಟ್ ಆಗಿದ್ದ ದಿನದಿಂದ ಕರಣ್ನಿಂದ ತುಸಿ ಅಂತರ ಕಾಯ್ದುಕೊಂಡಿದ್ದಳು. ಕರಣ್ಗೆ ಇದು ಅರಿವಿಗೆ ಬಂದ ಕೂಡಲೇ ಎಲ್ಲೋ ಏನೋ ಸರಿ ಇಲ್ಲ ಎಂದು ಕರಣ್ಗೂ ಸಹ ಅನಿಸಿತ್ತು. ಆದರೂ ಜಾಸ್ತಿ ತಲೆ ಕೆಡಿಸಿಕೊಳ್ಳದೆ ಸುಮ್ಮನಾಗುತ್ತಾನೆ. ಅವನ ಈ ನಿರ್ಲಕ್ಷ್ಯ ಮುಂದೆ ಎಲ್ಲವನ್ನು ಕಳೆದುಕೊಳ್ಳುವುದರಲ್ಲಿದ್ದ. ಸೌಮ್ಯ ಅಂದು ಬೆಳಿಗ್ಗೆ ಬೇಗ ಎದ್ದು ಜಾಗಿಂಗ್ ಎಲ್ಲ ಮುಗಿಸಿಕೊಂಡು ಒಳಗೆ ಬರುತ್ತಲೇ ಕೃಷ್ಣಮೂರ್ತಿಯವರು ಸೋಫಾ ಮೇಲೆ ಕುಳಿತುಕೊಂಡು ಕಾಫಿ ಕುಡಿಯುತ್ತಿದ್ದರು. ಒಳಗೆ ಬಂದ ಸೌಮ್ಯ, ಗುಡ್ ಮಾರ್ನಿಂಗ್ ಡ್ಯಾಡ್ ಎಂದು ಹೇಳಿ ಅವಳು ಸಹ ಬಂದು ಅವರ ಪಕ್ಕವೇ ಕುಳಿತುಕೊಳ್ಳುತ್ತಿದ್ದ. ಅಲ್ಲೇ ಇದ್ದ ಒಂದು ಟವಲ್ನಿಂದ ತನ್ನ ಮೈ ಮೇಲಿನ ಬೆವರನ್ನು ಒರೆಸಿಕೊಳ್ಳುತ್ತಾ, ರಂಗಣ್ಣ, ಒಂದು ಕಪ್ ಕಾಫಿ ಪ್ಲೀಸ್ ಎಂದು ಹೇಳುತ್ತಾಳೆ. ಅವಳು ಹಾಗೆ ಕರೆದದ್ದೇ ರಂಗಣ್ಣ ಒಂದು ಕಪ್ ಕಾಫಿಯನ್ನು ತೆಗೆದುಕೊಂಡು ಬಂದು ಸೌಮ್ಯ ಕೈಗೆ ಇಡುತ್ತಾರೆ. ಕಾಫಿ ತೆಗೆದುಕೊಂಡ ಸೌಮ್ಯ, ಥ್ಯಾಂಕ್ ಯು ರಂಗಣ್ಣ ಎಂದು ಹೇಳುತ್ತಾಳೆ. ಅವಳು ಹಾಗೆ ಹೇಳಿದ್ದು ಕೇಳಿಸಿಕೊಂಡ ರಂಗಣ್ಣ ಅವರು ಆಶ್ಚರ್ಯದಿಂದ, ಸೌಮ್ಯಮ್ಮವರಿಗೆ ಏನಾಗಿದೆಯೇ ಇವತ್ತು? ಯಾವತ್ತೂ ಇಷ್ಟೊಂದು ಗೌರವ ಕೊಟ್ಟು ನಮಗೆಲ್ಲ ಮಾತನಾಡಿಸಿದ್ದವರೇ ಅಲ್ಲ, ಇವತ್ತು ಯಾಕೆ ಇಷ್ಟೊಂದು ಗೌರವದಿಂದ ಮಾತನಾಡಿಸುತ್ತಿದ್ದಾರೆ ಎಂದು ತನ್ನ ತಲೆ ಕೆರೆದುಕೊಂಡು ಅಡುಗೆ ಮನೆಗೆ ಹೋಗುತ್ತಾರೆ. ಕೃಷ್ಣಮೂರ್ತಿಯವರು, ಸೌಮ್ಯ, ನಿನ್ನ ಕೆಲಸ ಹೇಗೆ ನಡೀತಿದ್ದೀಯಮ್ಮ ಎಂದು ಕೇಳುತ್ತಾರೆ. ಅದಕ್ಕೆ ಸೌಮ್ಯ, ಡ್ಯಾಡ್ ನಡೀತಾ ಇದೆ, ಇನ್ನೊಂದು ಸ್ವಲ್ಪ ಇಂಟೀರಿಯರ್ ನಡೀತಾ ಇದೆ, ಅದಾಗ್ಬಿಟ್ರೆ ನನ್ನ ಬುಟಿಕ್ ಫುಲ್ ಓಪನಿಂಗ್ ರೆಡಿ ಆಗಿಬಿಡುತ್ತೆ ಎಂದು ಖುಷಿಯಿಂದಲೇ ಹೇಳುತ್ತಾಳೆ. ಅದೇ ಸಮಯಕ್ಕೆ ಸುನಂದ ಸಹ ಅವರ ಪಕ್ಕದಲ್ಲಿ ಬಂದು ಕುಳಿತುಕೊಂಡು ಅವರು ಸಹ ಒಂದು ಕಪ್ ಕಾಫಿಯನ್ನು ಕೇಳುತ್ತಾರೆ. ಅವರು ಹಾಗೆ ಕೇಳಿದ್ದೇ ರಂಗಣ್ಣ ಮತ್ತೊಂದು ಕಪ್ಪಲ್ಲಿ ಕಾಫಿಯನ್ನು ತೆಗೆದುಕೊಂಡು ಬಂದು ಅವರ ಕೈಗೆ ಕೊಡುತ್ತಾರೆ. ಕಾಫಿ ಕುಡಿಯುತ್ತಾ, ಏನಿವತ್ತು ಅಪ್ಪ ಮಗಳು ತುಂಬ ಫ್ರೀಯಾಗಿ ಕುಳಿತುಕೊಂಡು ಮಾತನಾಡುತ್ತಿದ್ದೀರಾ ಎಂದು ಕೇಳುತ್ತಾರೆ. ಅವರು ಹಾಗೆ ಕೇಳಿದ್ದೆ. ಸೌಮ್ಯ, ಏನು ಮಾಡೋದು ಮಾಮ್, ನೀವಂತೂ ನಮ್ಮ ಕೈಗೆ ಸಿಗುವುದಿಲ್ಲ, ನೀವು ತುಂಬಾ ಬ್ಯುಸಿ, ಅಟ್ಲೀಸ್ಟ್ ಡ್ಯಾಡ್ ಆದರೂ ಇದ್ದಾರಲ್ವಾ, ಅದಕ್ಕೆ ಮಾತನಾಡುತ್ತಾ ಕುಳಿತುಕೊಂಡೆ ಎಂದು ಹೇಳುತ್ತಾಳೆ. ಅವಳು ಹಾಗೆ ಮುಖಕ್ಕೆ ಹೊಡೆದಂತೆ ಮಾತನಾಡಿದ್ದು ಕೃಷ್ಣಮೂರ್ತಿ ಮತ್ತು ಸುನಂದಾರ್ ಅವರಿಗೆ ಆಶ್ಚರ್ಯಚಕಿತವಾಗಿತ್ತು. ಅವಳು ಎಂದು ಅವರಿಗೆ ಮುಖಕ್ಕೆ ಹೊಡೆದ ಹಾಗೆ ಮಾತನಾಡುತ್ತಿರುವುದಿಲ್ಲ. ಅವಳ ನಡವಳಿಕೆ ಇಬ್ಬರಿಗೂ ವಿಚಿತ್ರ ಎನಿಸಿದಂತೂ ಸುಳ್ಳಲ್ಲ. ಸುನಂದ ಅವರು, ಅರೆ ಸೌಮ್ಯ, ಇದ್ಯಾಕಮ್ಮ ಹೀಗೆ ಮಾತಾಡ್ತಾ ಇದ್ದೀಯಾ, ನಾನೇನು ಆ ಥರದ್ದು ಹೇಳಬಾರದು ಕೇಳಿದ್ದೆ ಎಂದು ಹೇಳುತ್ತಾರೆ. ಅದಕ್ಕೆ ಸೌಮ್ಯ ಹಣೆ ತೀಡಿಕೊಳ್ಳುತ್ತಾ, ಸಾರಿ ಮಾಮ್, ಸ್ವಲ್ಪ ಟೆನ್ಷನ್ನಲ್ಲಿ ಹಾಗೆ ಮಾತಾಡಿಬಿಟ್ಟೆ,
ಸಾರಿ ಎಂದು ಎದ್ದು ತನ್ನ ರೂಮಿನ ಕಡೆ ಹೋಗುತ್ತಾಳೆ. ಅವಳು ಹೋಗಿದ್ದೆ ಕೃಷ್ಣಮೂರ್ತಿ ಮತ್ತು ಸುನಂದ ಮುಖ ಮುಖ ನೋಡಿಕೊಂಡು ಅವಳಿಗೆ ಏನಾಯಿತು ಎಂಬಂತೆ ಕಣ್ಣಲ್ಲೇ ಸನ್ನೆ ಮಾಡಿ ಕೇಳುತ್ತಾರೆ. ಆದರೆ ಉತ್ತರ ಮಾತ್ರ ಇಬ್ಬರಿಗೂ ಗೊತ್ತಿಲ್ಲ. ಕತೆ ಮುಂದುವರಿಯುವುದು. ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ ಆಯಿತಾ. ಹುಷಾರಿಲ್ಲದೆ ಇರೋ ಕಾರಣದಿಂದ ಇಷ್ಟು ದಿನಗಳ ಕಾಲ ಕತೆ ಹಾಕಲಿಕ್ಕೆ ಆಗಲಿಲ್ಲ. ಸಾರಿ ನಿಮ್ಮೆಲ್ಲರನ್ನು ಕಾಯಿಸಿದ್ದಕ್ಕೆ. ಇನ್ನು ಮುಂದೆ ದಿನ ಬರೆದು ಹಾಕೋಕ್ಕೆ ಟ್ರೈ ಮಾಡ್ತೀನಿ ಆಯಿತಾ. ಪ್ಲೀಸ್ ಸಪೋರ್ಟ್ ಮೈ ಚಾನಲ್.